ಫಸ್ಟ್ ಇಂಪ್ರೆಷನ್ ಕರೆಕ್ಟಾಗಿ ಹೇಳು ಪ್ಲೀಸ್. ಅವ್ರ ಸ್ಕಿಟ್ ತುಂಬಾ ಚೆನ್ನಾಗಿ ಬರ್ತಿತ್ತು. ಲೈಕ್ ಸಿಕ್ಕಾಪಟ್ಟೆ ಹೊಗಳಿಕೆ ಇವ್ರಿಗೆ ಜಾಸ್ತಿ ಬರ್ತಾ ಇದ್ದಿದ್ದು. ಆಮೇಲೆ ನಮಗೆ ವಾರಕ್ಕೊಂದ್ಸತಿ ಬೆಸ್ಟ್ ಪರ್ಫಾರ್ಮರ್ ಅಂತ ಕಿರೀಟ ಕೊಡ್ತಾ ಇದ್ರು. ಸೊ ಆ ಕಿರೀಟನೂ ಪ್ರತಿ ಸತಿ ಇವ್ರಿಗೆ ಹೋಗ್ತಾ ಇತ್ತು. ಫಸ್ಟು ಇವ್ರ ಸ್ಕಿಟ್ಗಳಲ್ಲಿ ನಾನು ಒಬ್ಳು ಪಾತ್ರ ಆದ್ರೆ ಇವ್ರ ಜೊತೆ ನಾನು ಹೈಲೈಟ್ ಆಗ್ತೀನಿ ಅನ್ನೋದಿತ್ತು. ಯಾಕಂದ್ರೆ ಬಂದಿರೋ ಉದ್ದೇಶನೇ ಫಸ್ಟ್ ಅದು. ಸೊ ಅದನ್ನಂತೂ ನಾನು ಖಂಡಿತ ಮರ್ತಿಲ್ಲ. ಫಸ್ಟ್ ಹೈಲೈಟ್ ಆಗ್ಬೇಕು. ದೇವ್ರೇ ಅಪ್ಪ ಇವತ್ತು ಬಾಯಿ ಬಿಡಿಸ್ಬಿಟ್ಟಲ್ಲ ಇಷ್ಟು ದಿವಸ ಆದ್ಮೇಲೆ. ಫಸ್ಟ್ ಇಂಪ್ರೆಷನ್ ಕೇಳ್ತಾರೆ, ನೆಕ್ಸ್ಟ್ ಹೇಳಿಲ್ಲ ನಾನು ಇನ್ನು, ವೇಟ್. ಸೊ ನನ್ಗೆ ಹಂಗೆ ಅನ್ಸ್ತಾ ಇತ್ತು, ಇವ್ರ ಸ್ಕಿಟಲ್ಲಿ ನಾನು ಯಾಕೆ ಆ್ಯಕ್ಟ್ ಮಾಡಬಾರ್ದು, ಯಾಕೆ ನನ್ನನ್ನು ಹಾಕೋದೇ ಇಲ್ವಲ್ಲಪ್ಪ ಇವರು, ಇರೋದೇ ಇಬ್ರು ಹುಡುಗಿರು, ಅದರಲ್ಲೂ ಅವಳನ್ನೇ ಹಾಕ್ತಾರೆ ಯಾವಾಗಲೂ, ನನಗೊಂದು ಚಾನ್ಸ್ ಬೇಡವಾ ಅಂತ. ಹಂಗೂ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಹೋಗಿ ಬಂದು ಬರೋ ಕ್ಯಾರೆಕ್ಟರ್ ಅಂತೂ ಕೊಡ್ತಾ ಇದ್ರು. ನಾನು ಅದರಲ್ಲೇ ಖುಷಿ ಪಟ್ಕೋತಾ ಇದ್ದೆ. ಅದಾದ ನಂತರ ನಾನು ಎಲ್ಲ ಹುಡುಗರ ಹತ್ರ ಹೆಂಗೆ ಮಾತಾಡ್ತಿದ್ದೋ ಹಾಗೆ ಮಾತಾಡ್ತಿದ್ದೆ. ಆದರೆ ಇವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಹತ್ರ 5 ಅಕ್ಷರ ಮಾತಾಡಿದ್ರೆ ಇವ್ರ ಹತ್ರ 6 ಅಕ್ಷರ ಮಾತಾಡ್ತಿದ್ರೆ. ಅಂದರೆ 1% ಜಾಸ್ತಿನೇ ಮಾತಾಡ್ತಿದ್ದೆ, ಜಾಸ್ತಿನೇ ಹಂಚ್ಕೋತಾ ಇದ್ದೆ. ಅಯ್ಯೋ ಆತರ ಆಕ್ಚುಲಿ ಈ ವಿಷಯಕ್ಕೆ ತುಂಬಾ ಜಗಳ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಆಮೇಲೆ ನನ್ಗೂ ಈಕ್ವಾಲಿಟಿ ಸ್ಕಿಟ್ ಕೊಟ್ಟು ನಾನು ಯಾವುದೋ ಪಕ್ಕದ ಸ್ಕಿಟ್ಟಲ್ಲಿ ಲೀಡ್ ಮಾಡ್ತಿದ್ದು, ಇವನು ಯಾವುದೋ ಒಂದು ಹುಡುಗಿ ಜೊತೆ ಲೀಡ್ ಮಾಡ್ತಿದ್ರೆ ಓಕೆ, ಏನು ಅನ್ಸ್ತಾ ಇರ್ಲಿಲ್ಲ. ಬಟ್ ನನ್ನನ್ನ ಸೈಡ್ ರೋಲ್ ಮಾಡ್ಬಿಟ್ಟು ಇವನು ಲೀಡ್ ರೋಲ್ ಮಾಡ್ಕೊಂಡು ಯಾವುದೋ ಹುಡುಗಿ ಜೊತೆ ಡ್ಯೂಯೆಟ್ ಅಲ್ಲಿ ಆಡ್ಕೊಂಡು ಜೊತೆಗೆ ಏನೋ ಪಂಚ್ ಟು ಪಂಚ್ ಎಲ್ಲ ಸೂಪರ್ ಹಿಟ್ ಆಗ್ತಾ ಇದ್ರೆ ಸ್ಕಿಟ್ಟು, ಹೆಂಗ್ ಆಗ್ಬೇಡ ಲವ್ ಮಾಡ್ತಿರೋ ಹುಡುಗಿಗೆ. ನನಗೆ ಆ ಥರ ಕೊತ್ತ ಅಂದಿದ್ದೆಲ್ಲ ಉಂಟು. ಆಮೇಲೆ ಅದಕ್ಕೆ ಇವನಿಗೆ ಹಾಕೊಂಡು ವಾಂಚಿದ್ದು ಉಂಟು. ಅದಕ್ಕೆ ಇವನ್ಗೂ ಬೈದಿದ್ದೀನಿ, ಲೈಕ್ ಏನು ನಾನಿದ್ರೆ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಓಕೆ ನೀವು ಅವಾಗ ಸ್ಕಿಟ್ಟಿಂದ ಕೇಳ್ತಾ ಇದೀರಾ ಅಲ್ವಾ, ಈಗ ರೀಸೆಂಟ್ ಆಗಿ ರೀಲ್ಸ್ ಮಾಡ್ಬೇಕಾದ್ರೆ ನನ್ ಜೊತೆ 10 ಟೇಕ್ ತಗೋತಾನೆ, ಬೇರೆ ಹುಡುಗಿ ಜೊತೆ ಮಾಡ್ಬೇಕಾದ್ರೆ ಒಂದೇ ಟೇಕು ಸಖತ್ತಾಗಿ ಮಾಡ್ತಾನೆ. ಯಾಕೆ? ಹೆಂಡತಿ ಅಂದ್ರೆ ಏನು? ಅಲ್ಲ ಆತರ ಇಲ್ಲ. ಭೇದ ಭಾವ ಯಾಕೆ? ಹೆಂಡತಿ ಅಂತಂದ್ರೆ ಸಲಿಗೆ 10 ಸತಿ ತಪ್ಪು ಮಾಡಿದ್ರು ಕ್ಷಮಿಸ್ತಾಳೆ, ಅದಕ್ಕೆ ಕ್ಷಮೆಯಾದ ರೀತಿ ನಾರಿ ಅನ್ನೋದು. ಪರ ನಾರಿ ಹತ್ರ ನಾವು ತಪ್ಪು ಮಾಡಿದಾಗ ಅವಳು ಏನೇ ಸುಷ್ಮಾ ಹಿಂಗ್ ಕಲ್ಸಿದ್ಯಾ, ರೀಲ್ಸ್ ಮಾಡಕ್ ಬರಲ್ವಲ್ಲ ಅಂತ ಹಿಂಗೆ ಬೈದ್ಬಿಡ್ತಾರೆ. ಅದಕ್ಕೆ ನಾನು ಅವಳಿಗೆ ಬಿಡಪ್ಪ ಶ್ರದ್ಧೆ ನೋಡ್ಬೋಣ ಅಂತ ನೋಡ್ಬೋಣ. ನೀವ್ ಕೇಳಿದ್ರೆ ಗೊತ್ತಾ ಫಸ್ಟ್ ಇಂಪ್ರೆಷನ್, ಆಮೇಲೆ ಲವ್ ಹೇಗಾಯ್ತು, ಹೆಂಗಿದೀರಾ ಲೈಫ್ ಅಲ್ಲಿ ಅಂತ. ಈ ತರ ಯಾಮರ್ಸಿನೇ ನನ್ನ ಲೈಫ್ ಅಲ್ಲಿ ಇರೋದು. 8 ವರ್ಷ ಇಲ್ಲಾಂದ್ರೆ ಸುಮ್ನೆ ಪ್ರೀತಿ ಆಗತ್ತಾ? ಪ್ರತಿ ಸತಿ ಮದ್ವೆ ಅವರೇ ನಮ್ಮನ್ನ ಒಪ್ಸಿದ್ರು ಅನ್ಸುತ್ತೆ, ಪ್ಲೀಸ್ ಮದ್ವೆ ಆಗಿದ್ದೆ ಬಿಟ್ಟು ಯಾವಾಗ ಆಗ್ತೀರಾ ಅಂತ. ನಾವು ಬಿಗಿನಿಂಗ್ ಅಲ್ಲಿ ತುಂಬಾ ಎದ್ಕೊಂಡಿದ್ವಿ, ಹೆಂಗಪ್ಪ ಒಪ್ಸೋದು ಅಂತ. ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲಾ ಪ್ರೀತಿಗಳಲ್ಲೂ ಇದೇ ಪ್ರಾಬ್ಲಮ್ಮು, ಕಾಸ್ಟ್ ಪ್ರಾಬ್ಲಮ್ಮು. ಸೊ ಕಾಸ್ಟಿಸಮ್ ಅಂತ ಬಂದಾಗ ಒಂದ್ ಸ್ವಲ್ಪ ಬೇರೆ ಬೇರೆ ಇದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೊಂಡ್ವಿ. ಆಮೇಲೆ ನಮ್ಗೆ ಟಾರ್ಗೆಟ್ ಇದ್ದಿದ್ದು, ಆಮೇಲೆ ನಾವು ಆಲ್ಮೋಸ್ಟ್ ಸಕ್ಸಸ್ ಆಗೋದಕ್ಕೆ ಅದೇ ಫಸ್ಟ್ ಮೆಟ್ಟಿಲು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಸ್ಟು ಲವ್ ಮಾಡ್ಬಿಟ್ವಿ. ಅದಾದ್ಮೇಲೆ ಒಪ್ಪಿಸ್ಲೇಬೇಕಾಯ್ತು ಮನೇಲಿ. ಒಪ್ಸ್ಬೇಕು ಅಂದ್ರೆ ಒಂದೇ ಕಾಸ್ಟ್ ಇರ್ಬೇಕಿತ್ತು, ಅದಂತೂ ಸಾಧ್ಯ ಇಲ್ಲ, ಅದು ಬೇರೆ ಬೇರೆ ಆಗೋಗ್ಬಿಟ್ಟಿದೆ. ಇನ್ನೊಂದು, ನಾವಿಬ್ರು ಸಕ್ಸಸ್ ಆಗ್ಬೇಕು. ಸಕ್ಸಸ್ ಆಗಿ ಅವ್ರಾಗವ್ರೆ, ನಾವು ಫಸ್ಟು ನಿಜ ಹೇಳ್ಬೇಕಂದ್ರೆ ನನ್ನ ತಲೆಯಲ್ಲಿ ಇದ್ದಿದ್ದು ಯಶು ರಾಧಿಕಾ ಮ್ಯಾಮೆ. ನನ್ ಅತಿ ದೊಡ್ಡ ಫ್ಯಾನ್ ಅವ್ರಿಬ್ರಿಗೂ ಕೂಡ. ಸೊ ಅವ್ರು ಹೆಂಗೆ ಅಂತಂದ್ರೆ, ಲೈಕ್ ಅವರು ಲವ್ ಮಾಡಿದ್ರು, ಹೌದು, ಅವ್ರದ್ದು ತುಂಬಾ ವರ್ಷದ ಲವ್, ಹೌದು. ಅವರು ಅಷ್ಟು ಹೋಗಿ ಕಾಲ್ಗೆಲ್ಲ ಬಿದ್ದು ಇಲ್ಲ ಒಪ್ಕೊಳ್ಳಿ ಪ್ಲೀಸ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಬ್ರು ತುಂಬಾ ದೊಡ್ಡ ಸಕ್ಸಸ್ ಕಂಡಿರುವಂತ ಹೀರೋಯಿನ್ಸು. ಸೊ ಆತರ ನಾವು ಯಾಕೆ ಸಕ್ಸಸ್ ಆದ್ರೆ ಅಥವಾ ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಚೆನ್ನಾಗಿ ಏನಾದ್ರು ಹೆಸರು ಮಾಡಿದ್ರೆ ಅವ್ರಾಗವ್ರು ಒಪ್ತಾರೇನೋ ಅನ್ನೋ ತರ ಒಂದ್ ತಲೆಲಿತ್ತು. ಇವರು ಬ್ಯಾಗ್ ಎತ್ಕೊಂಡು ಇಲ್ಲ ನಾನು ಹೋಗ್ತೀನಿ, ನನ್ಗೆ ಇಲ್ಲಿ ಶೋ ಮಾಡಕ್ಕಾಗಲ್ಲ, ನನ್ಗೆ ತುಂಬಾ ಟಾರ್ಚರ್ ಅನ್ಸ್ತದೆ ಅಂತ ಯಾವಾಗ ಹೇಳಿದ್ರು ಅವಾಗ್ಲೂ ನಾನು ಬೇಡ್ಕೊಂಡಿದ್ದೆ ಅದೇ ರೀಸನ್ಗೆ. ನೀನು ಇಲ್ಲಿಂದ ಬಿಟ್ಟು ಹೋದ್ರೆ ಮದ್ವೆ ಅಂತೂ ಖಂಡಿತ ಆಗ್ತೀವಿ, ಹಂಗಂತ ನೀನ್ ಶೋ ಬಿಟ್ಟೋದೆ ಅಂದ ತಕ್ಷಣ ನೀನು ನಾನು ಬಿಡಲ್ಲ. ಬಟ್ ಏನಂದ್ರೆ ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಇದ್ದು ಒಂದೇ ಕಡೆ ಇದ್ದು ಏನಾರ ಸಕ್ಸಸ್ ಕಂಡ್ರೆ ಮಾತ್ರ ಈಸಿಯಾಗಿ ಮನೇಲಿ ಒಪ್ಪಿಸ್ಬೋದು ಅನ್ನೋದೊಂದು ತಲೆಯಲ್ಲಿತ್ತು. ಬಟ್ ಅದು ನಿಜ ಆಗತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇಲ್ಲ ಈಸಿ ಇತ್ತು ಸರ್, ನಮಗೆ ಒಪ್ಸೋದು ಅಷ್ಟು ಕಷ್ಟ ಅನಿಸ್ಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಮಾವ ಅಂತೂ ಸಿಕ್ಕಾಪಟ್ಟೆ ಒಳ್ಳೆಯವರು. ನಂಗೆ ಅಮ್ಮನ ಮೇಲೆ ಸ್ವಲ್ಪ ಭಯ ಇತ್ತು. ಅವರು ನಮಗೆ ಅವರು ಒಪ್ಕೊಳ್ಳೋದಕ್ಕೆ ನಮ್ಮ ಸುತ್ತಮುತ್ತ ನಾವು ಕೆಲಸ ಮಾಡಿದ್ವಲ್ಲ, ಅವರು ಸಖತ್ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಯಾಕೆ ಅಂತಂದರೆ ಈಗ ನಮ್ಮ ಮಜಾ ಭಾರತದಲ್ಲಿರೋರು ಇವರಪ್ಪ ಬಂದಾಗೆಲ್ಲ ತುಂಬ ಪಾಸಿಟಿವ್ ಆಗಿ ನಮ್ಮ ಬಗ್ಗೆ ಹೇಳಿ, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಕೋ ಆ್ಯಕ್ಟರ್ಗಳೆಲ್ಲರೂ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಇವಾಗ ಜಗಪ್ಪ ಹಂಗಲ್ಲ ಸರ್, ಬೇರೆ ಹುಡುಗರು ಥರ ಅಲ್ಲ, ನೀವು ಮದುವೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ನೋಡ್ಕೊತಾನೆ, ಈ ಥರ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ನಮ್ಮ ಸ್ಟುಡಿಯೋ ಓನರ್ ಪಾಪ ಅಷ್ಟೇ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಆಮೇಲೆ ನಾನು ಸೀರಿಯಲ್ ಮಾಡಬೇಕಾದ್ರೆ ಅವರು ಅಲ್ಲಿ ಮ್ಯಾನೇಜರ್ ಆಗಿದ್ರು, ಆ ಪ್ರೊಡ್ಯೂಸರ್ ಸಹ ಕೂರಿಸ್ಕೊಂಡು ಅಷ್ಟೇ ಪಾಸಿಟಿವ್ ಆಗೆಲ್ಲ ಪಾಪ ಮಾತಾಡಿರೋದ್ರಿಂದ ಅವ್ರಿಗೆ ಒಳ್ಳೆ ಒಪಿನಿಯನ್ ಬಂತು ನನ್ನ ಮೇಲೆ.
ಅವಾಗ ಅವರು ಸ್ವಲ್ಪ ಕೂತ್ಕೊಂಡು ನಮ್ಮ ಮದುವೆ ಬಗ್ಗೆ ತುಂಬ ಚೆನ್ನಾಗಿ ಸರ್ ಆ ಮೂಮೆಂಟ್ ಆಕ್ಚುಲಿ ಫೀಲ್ ಆಗಿದ್ದೆ ನಮಗೆ ಮದ್ವೆ ಆಗಿ 3-4 ಡೇಸ್ ಆದ್ಮೇಲೆ ಸರ್. ಅದಂತೂ 100% ನಿಜ. ಯಾಕಂದ್ರೆ ಅಲ್ಲಿವರೆಗೂ ಮದ್ವೆ ಆಬ್ವಿಯಸ್ಲಿ ನನಗಂತೂ ಲೈಕ್ ಅಯ್ಯೋ ಡ್ರೆಸ್ ಸರಿಯಾಗಿ ಬರುತ್ತಾ, ಮೇಕಪ್ ಸರಿಯಾಗಿ ಬರುತ್ತಾ, ಹೇರ್ ಸ್ಟೈಲ್ ಸರಿ, ಈ ಥರದ್ದು ಯೋಚನೆ. ಆಮೇಲೆ ನಮ್ಮಪ್ಪ ಅಮ್ಮಂಗೆ ಲೈಕ್ ಮದ್ವೆ ಚೆನ್ನಾಗ್ ಆಗುತ್ತೆ ಅಲ್ವಾನು ಯೋಚನೆ. ಇವನಿಗೆ ಊರಿಂದ ಬರೋರೆಲ್ಲ ಒಂದಷ್ಟು ಜನ ಇದ್ರು, ಅವರು ಕರೆಕ್ಟಾಗಿ ಬರ್ತಾರ ಅಲ್ವಾ, ಅವ್ರಿಗೆಲ್ಲ ಸೌಕರ್ಯ ಸಿಗುತ್ತಾ ಅಲ್ವಾ, ಈ ಥರದ್ದು ಒಂದಷ್ಟು. ಆಮೇಲೆ ಮದ್ವೆ ಮನೇಲಿ ಮದ್ವೆ ಗಂಡು ಹೆಣ್ಣು ಆಗಿರ್ಲಿ ಅಥವಾ ಅವ್ರ ಫ್ಯಾಮಿಲಿಗಳಾಗಿರ್ಲಿ ಯಾರು ಕೂಡ ಹಿಂಗ್ ಆಗತ್ತೆ ಅಂತ ಊಹೆನೂ ಮಾಡಿರಲ್ಲ. ಆಮೇಲೆ ಅದ್ರ ಬಗ್ಗೆ ಅದನ್ನ ಫೀಲ್ ಮಾಡೋದಕ್ಕೆ ನಮ್ಗೆ ಸಮಯನೂ ಇರಲ್ಲ ಸರ್. ಅದಾಗಿದೆ ಆಫ್ಟರ್ 3 ಡೇಸು. ಹಬ್ಬ ಹಿಂಗಾಯ್ತಾ, ಅದು ಎಸ್ಪೆಷಲಿ ನ್ಯೂಸ್ ಫಸ್ಟ್ ಅಲ್ಲಿ ನೋಡ್ದಾಗಂತೂ ಇನ್ನೂ ಖುಷಿ ಆಯ್ತು. ತುಂಬಾ ಜನ ಆಲ್ರೆಡಿ ಮೆಸೇಜ್ ಮಾಡಿದ್ರು, ನ್ಯೂಸ್ ಫಸ್ಟ್ ಅಲ್ಲಿ ನಾನು ಬರ್ತಾ ಇದ್ದೀನಿ, ನಾನು ನೋಡಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರು. ಏನೋ ನಾನೇ ಹೇಳ್ಬಿಟ್ಟು ಹಾಕ್ಸಿದ್ದೀನೇನೋ ಅನ್ನೋ ರೇಂಜ್ಗೆ ಅಷ್ಟು ಸಕ್ಕದಾಗಿ ನ್ಯೂಸ್ ಫಸ್ಟ್ ಅಲ್ಲಿ ಟೆಲಿಕಾಸ್ಟ್ ಮಾಡಿದ್ರು. ಇಡೀ ಮದ್ವೆನ ಟೆಲಿಕಾಸ್ಟ್ ಮಾಡಿದ್ದಾರೆ. ಸೊ ಅದು ತುಂಬಾ ಖುಷಿ ಆಗಿದ್ದು. ಆವಾಗ್ಲೇ ಸರ್ ಗೊತ್ತಾಗಿದ್ದು, ಇಷ್ಟು ಜನ ಬಂದಿದ್ರು, ಬಂದ್ ಹೋಗಿದ್ರು, ಇಷ್ಟು ಜನ ವಿಶ್ ಮಾಡಿದ್ರು. ಯಾರ ಮದ್ವೆಲ್ಲೂ ನೋಡದೇ ಇರೋ ಅಷ್ಟು ಸೆಲೆಬ್ರಿಟೀಸ್ ನಿಮ್ ಮದ್ವೆಲಿ ಇದ್ರಾ ಹಾಗೆ ಹೀಗೆ ಅಂತ ಒಂದಷ್ಟು ಮೆಸೇಜ್ಗಳು ಬಂತು. ನೋಡ್ದಾಗೆಲ್ಲ ಮೆಸೇಜು ಯಾರು ಬಂದಿದ್ರು, ಯಾರು 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 ಅಂತ. ಅಂದ್ರೆ ಬಂದು ಹೋಗಿದ್ ಫ್ಲೋನಲ್ಲಿ ಯಾರು ಬಂದಿದ್ರು, ಯಾವ ಸೀರಿಯಲ್ ಆರ್ಟಿಸ್ಟ್ ಬಂದಿದ್ರು, ಯಾವ ಸಿನಿಮಾ ಆರ್ಟಿಸ್ಟ್ ಬಂದಿದ್ರು, ಬಂದಿರೋ ಮಿನಿಟಲ್ಲಿ ಖುಷಿ ಅಷ್ಟೇ ಸರ್. ಅದಾದ ನಂತರ ನಮ್ಗೆ ಟೆನ್ಷನ್ನೇನೆ ಮದ್ವೆ ಆಗೋವರ್ಗು. ಆಫ್ಟರ್ 3 ಡೇಸ್ ನಿಮ್ ವಿಡಿಯೋ ನೋಡಿದ ತಕ್ಷಣ ಓ ಇದಕ್ಕೆ ಇಷ್ಟು ವೈರಲ್ ಆಗಿರೋದಿದು, ಬಹಳ ಜನ ವಿಶ್ ಮಾಡಿದ್ದಾರೆ ಅಂಡ್ ಖುಷಿ ಪಟ್ಟಿದ್ದಾರೆ ಅಂತ ಅನ್ಸಿದ್ ಅವಾಗ್ಲೇ. ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಇನ್ ಆರ್ ಲೈಫ್ ಅಂತಂದ್ರೆ ಅದು ನಮ್ಮ ಮದುವೆ. ಸಖತ್ತು ಭಯ ಆಗಿತ್ತು ಯಾವಾಗ ಅಂತಂದ್ರೆ ನನಗೆ ರಿಸೆಪ್ಷನಲ್ಲಿ. ಭಯ ಅನ್ನೋದಕ್ಕಿಂತ ಅಲ್ಲ, ಎಲ್ಲರಿಗೂ ಕೊಟ್ಟಿದ್ದೀವಿ. 6:30 ಆಯಿತು, ರೆಡಿಯಾಗಿ ನಿಂತಿದ್ದೀವಿ. 6:30 ಆಯಿತು. ಇವಾಗ 7 ಗಂಟೆಗೆ ಹೋಗಿ ನಾವು ನಿಂತ್ಕೊಬೇಕು. ನಾರ್ಮಲ್ ನಮ್ಮ ನೆಂಟರುಗಳು ಬಂದಿದ್ದಾರೆ, ಇವ್ರ ಕಡೆಯಿಂದ ಬಂದಿದ್ದಾರೆ. ಮೋಸ್ಟ್ಲಿ ಸೆಲೆಬ್ರಿಟೀಸ್ಗಳು ಬರಲ್ಲ, ಏನು ಯಾರೂ ಬರಲ್ಲ ಅನ್ಸುತ್ತೆ ಆಲ್ಮೋಸ್ಟ್. ಯಾಕೆಂದ್ರೆ ನಾವು ಆ ಲೆವೆಲ್ಗೆ ಬೆಳೆದಿರೋ ಕಲಾವಿದರು ಅಲ್ಲ, ಏನೋ ಒಂದಷ್ಟು ಸಿನಿಮಾಗಳು ಮಾಡಿಲ್ಲ. ನಾವು ಇನ್ನೂ ಕಿರುತೆರೆಯಲ್ಲಿ ಕಾಣಿಸ್ಕೊತಾರೆ ಕಲಾವಿದರು, ಅದಕ್ಕೆ ಹಂಗಾಗಲ್ಲ ಅನ್ಸುತ್ತೆ ಆಲ್ಮೋಸ್ಟ್ ಅಲ್ಲೂ ಅಂತ ನಾನು ಅದೇ ಭಯ. ನಾನು ಇನ್ನೂ ಗೊತ್ತಿರೋರಿಗೆಲ್ಲ ನಾನು ಮಗ ಫೋನ್ ಮಾಡ್ಕೊ, ಅವ್ರು ಫೋನ್ ಮಾಡಿದ್ರೆ ಎತ್ತು ಅಂತಂದ್ಬಿಟ್ಟು ನಮ್ಮ ಫ್ರೆಂಡ್ ಕೈಲಿ ಫೋನ್ ಬೇರೆ ಕೊಟ್ಬಿಟ್ಟಿದ್ದೀನಿ. ಸರಿ ಏನಾಗುತ್ತೋ ನೋಡೋಣ ಅಂತಂದ್ಬಿಟ್ಟು ಹೋಗಿ ನಿಂತ್ಕೊಂಡಿತ್ತು ರಿಸೆಪ್ಷನಲ್ಲಿ. ಸತ್ತೋಗ್ಲೂ ಅದೇ ಹೇಳ್ತಾರಲ್ಲ ಸರ್, ನಾನು ಸತ್ಯೋಗ್ಲು ನಾನಾಗಲಿ ಇವಳಾಗಲಿ ಹಣ ಸಂಪಾದನೆ ಮಾಡಿಲ್ಲ, ನಾನು ರಿಸೆಪ್ಷನಲ್ಲಿ ಒಳ್ಳೆ ಜನ ಸಂಪಾದನೆ ಮಾಡಿದ್ದೀನಿ ಅನ್ನೋದು ನನಗೆ ಸಖತ್ತು ಖುಷಿ ಆಗೋಯ್ತು ನಾನು ನೋಡಿದ್ಮೇಲಂತೂ. ನನಗೆ ಆಗ್ತಾ ಇಲ್ಲ, ಅಯ್ಯೋ ಬಂದವ್ರಿಗೆ ಮಾತಾಡ್ಸೋಕ್ಕಾಗ್ತಾ ಇಲ್ಲ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ಜನ ಬಂದ್ರು, ಅದೊಂದು ನನಗೆ ವಾವ್ ಫ್ಯಾಕ್ಟು. ನನಗೆ ನೀವು ಕೇಳಿದ್ರಲ್ಲ ಮುಯಿ ಎಷ್ಟು ಬಂತು, ಗಿಫ್ಟ್ ಎಷ್ಟು ಬಂತು, ಇದು ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಯಪ್ಪ ಇಷ್ಟು ಜನ ಬಂದಿದ್ರಾ, ಸೂಪರ್. ನನಗೂ ಅದೇ ಭಾಳ ಒಂಥರ. ರಾತ್ರಿ ನಾನಂತೂ ಒಂದೆರಡು ದಿನ ನಿದ್ದೆನೇ ಮಾಡಿಲ್ಲ ನಾನು. ಎಷ್ಟೋ ಸತಿ ಫೋನ್ ತಗೊಳ್ಳೋದು, ನೋಡೋದು, ಇಷ್ಟು ಜನ ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ವಲ್ಲ. ಬಂದ್ರಲ್ಲ. ಕಿರುತೆರೆಯಿಂದ ಹಿಡಿದು ಹಿರಿತೆಲೆವರೆಗೂ ಪ್ರತಿಯೊಬ್ರು ಬಂದಿದ್ರು ಸರ್, ಯಾರು ಮಿಸ್ ಆಗಿಲ್ಲ. ನಾವು ಕರೆದಿರೋದ್ರಲ್ಲಿ ಅದರಲ್ಲಿ ಮೇಜರ್ ಆಗಿ ಸಾಧು ಸರ್ ಮತ್ತೆ ರಚ್ಚು ಮ್ಯಾಮು. ಅದನ್ನ ಆಕ್ಚುಲಿ ನಮಗೂ ತಲೆಲಿರ್ಲಿಲ್ಲ, ಯಾಕೆ ಬಂದಿಲ್ಲ ಅನ್ನೋದು ಯೋಚನೆ ಮಾಡಿರ್ಲಿಲ್ಲ ಅವತ್ತಿನ ದಿವಸ. ನೆಕ್ಸ್ಟ್ ಡೇ ಹೌದು ಯಾರ್ಯಾರು ಮಿಸ್ ಹೇಳು, ಯಾರ್ಯಾರು ಕರೆದಿವಿ, ಯಾರನ್ನಾದ್ರೂ ನಾವು ಮಿಸ್ ಮಾಡಿದೀವ ಅನ್ನೋದ್ರ ಬಗ್ಗೆ ಯೂಶ್ವಲಿ ಯೋಚನೆ ಮಾಡ್ತಾರೆ. ನಾವಾಗ ಯೋಚನೆ ಮಾಡಿದಾಗ ರಚ್ಚು ಮ್ಯಾಮು ಸಾಧು ಸರ್ ಅವತ್ತಿನ ದಿವಸನೇ ಶೂಟಿಂಗ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ಬಂದಿರ್ಲಿಲ್ಲ. ಆಮೇಲೆ ನನ್ನ ಬರ್ಡೇಗೆ ಇವರು ಅಯ್ಯೋ ಬಂದಿರ್ಲಿಲ್ವಲ್ಲ ಅಂತ ಸರ್ಪ್ರೈಸ್ ಕೊಟ್ರು ರಚ್ಚು ಮ್ಯಾಮ್ನ ಕರೆಸಿ. ಸೊ ಸಾಧು ಸರ್ ಕೂಡ, ಆಮೇಲೆ ಉಮಾಶ್ರೀ ಮ್ಯಾಮ್ ಕೂಡ ವಾಯ್ಸ್ ಮೆಸೇಜ್ ಹಾಕಿದ್ರು ಇವನಿಗೆ, ಸಾರಿ ಕಣೋಕಂದ ಬರಕ್ ಆಗ್ಲಿಲ್ಲ ಅಂತ. ಅದಂತೂ ಇನ್ನೂ ಖುಷಿ ಆಯ್ತು, ಲೈಕ್ ಬರ್ದೇ ಇದ್ರು ಸಹಿತ ಮೆಸೇಜ್ ಹಾಕಿದ್ದಾರೆ ಅಂತ. ಆಮೇಲೆ ವಿನೋದ್ ಸರ್ ಒಬ್ರನ್ನ ನಾವು ಕರಿಯಕ್ ಆಗ್ಲಿಲ್ಲ, ಬಿಕಾಸ್ ಅವ್ರ ತಾಯಿಗೂ ಕೂಡ ಹುಷಾರ್ಲಿಲ್ಲ. ನಾವು ಆಕ್ಚುಲಿ ಮೇಜರ್ ಆಗಿ ಅವ್ರನ್ನೇ ಕರಿಬೇಕಂತಿದ್ದು. ಇಬ್ರು ಕೂಡ ದೊಡ್ಡ ಫ್ಯಾನ್ ಅವರಿಗೆ. ಸೊ ವಿನೋದ್ ರಾಜ್ ಸರ್ಗೆ ನಾವು ಆಕ್ಚುಲಿ ಕರಿಯಕ್ ಆಗ್ಲಿಲ್ಲ, ಬಿಕಾಸ್ ಆಗ್ಲೇ ಅವ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಇಷ್ಟು ದೊಡ್ಡ ಅಂದ್ರೆ ಮದ್ವೆ ಸಂಭ್ರಮಕ್ಕೆಲ್ಲ ಅವ್ರನ್ನ ಹೆಂಗ್ ಕರೆಯೋದಪ್ಪ ಈ ಟೈಮಲ್ಲಿ ಅಂತ ಫಸ್ಟ್ ಟೈಮ್ ಹೋಗಿ ಮಾತಾಡಿಸ್ತಿರೋದು ಫಸ್ಟ್ ಆಫ್ ಆಲ್. ಅದ್ರಲ್ಲೂ ಹೇಗಪ್ಪ ಹೋಗಿ ಕರೆಯೋದು ಅನ್ನೋದು ಒಂದ್ ಸ್ವಲ್ಪ ಭಯ ಇತ್ತು. ಅವ್ರ ಕಾಂಟ್ಯಾಕ್ಟ್ ಕೂಡ ನಾವು ಹೆಂಗೋ ಇಸ್ಕೊಂಡಿದ್ವಿ, ಇಲ್ಲ ಕರಿಬೇಕು ಸರ್ನ ಅಂತ ಅನ್ಬಿಟ್ಟು. ಇವನು ಕಾಲೇಜಲ್ಲೆಲ್ಲ ಸಿಕ್ಕಾಪಟ್ಟೆ ಬ್ರೇಕ್ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ಯಾವ್ದೋ ವಿಡಿಯೋ ಇದೆ ನನ್ನ ಹತ್ರ, ನಿಮ್ಮ ಫ್ರೆಂಡ್ ಯಾರೋ ನನಗೆ ಕಳ್ಸಿದ್ದು. ಸೊ ವಿನೋದ್ ಸರ್ ತರಾನೇ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಕಾಲೇಜಲ್ಲೆಲ್ಲ. ಸೊ ಅವರು ಫ್ಯಾನ್ ಅಂತ ಗೊತ್ತಾಯ್ತು. ಅದಾದ್ಮೇಲೆ ನನಗೂ ಅವರಂದ್ರೆ ತುಂಬಾ ಇಷ್ಟ, ಕರಿಯೋಣ ಅಂತ ಅನ್ಕೊಂಡಿದ್ವಿ. ಅದೊಂದು ಮಿಸ್ ಆಯ್ತು ಸರ್. ಅದ್ ಬಿಟ್ರೆ ತುಂಬಾ ಮೋಸ್ಟ್ ಸ್ಯಾಟಿಸ್ಫೈಡ್ ಇವೆಂಟ್ ನಮ್ಮ ಲೈಫಲ್ಲಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತಾರಲ್ಲ, ಹಂಗಾಗ್ಬಿಡೈತೆ ನಮ್ದು. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ.
ಒಂದು ಸರಳ ಪ್ರೇಮ ಕಥೆ. ಸಿಂಪಲ್ ಸುನಿ ಅವ್ರು ಇದನ್ನ ಕೇಳಿಸ್ಕೊಂಡೆ ನನ್ನ ಮಗ ನಮ್ಮ ಸುನಿ ಸಿನಿಮಾ ಸರ್ ಹೇಳಿದ್ದಾರೆ ಸಿನಿಮಾ ಬಾಮ್ಮ ನೋಡಮ್ಮ ಅಂತ ಹೇಳಿದ್ರು. ಅದಕ್ಕೆ ನಾನು ಆ ಸಿನಿಮಾ ಟೈಟಲ್ ಇಡ್ತೀನಿ. ಚೆನ್ನಾಗಿದೆ ಅದು ಹೆಸರು, ಒಂದು ಸರಳ ಪ್ರೇಮ ಕಥೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.